ವಿಶ್ವಕರ್ಮ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಭಗವಂತನನ್ನು ಎಲ್ಲವನ್ನು ಕೊಡು ನಮ್ಮನ್ನು ಸುಭಿಕ್ಷವಾಗಿಡುವಂಥ ಅವರ ಸ್ಮರಣೆಯನ್ನು ಮಾಡುತ್ತಾ ಇವತ್ತು ಗುರುವಾರ ಮೌನೇಶ್ವರರನ್ನು ನೆನೆಯೋಣ. ತಿಂತಿಣಿ ವಾಸಾಯ ವರವಿನಾಥಾಯ ಕೃಷ್ಣ ನದಿ ವಿಹಾರಿಣಿ ಸರ್ವಧರ್ಮ ಸ್ವರೂಪಾಯ ನಮೋ ನಮೋ ಮೌನೇಶ್ವರಾಯ. ಪ್ರಿಯ ವೀಕ್ಷಕರೇ, ಎಲ್ರಿಗೂ ವಂದನೆಗಳು. ನಾವು ಒಂದಷ್ಟು ವಿಚಾರಗಳನ್ನು, ಮೌನೇಶ್ವರರ ವಿಚಾರಗಳನ್ನು ಹೇಳ್ತಾ ಬಂದ್ವಿ. ಹಾಗೆ ಇವತ್ತು ಕೂಡ ಮೌನೇಶ್ವರರ ವಚನ ಮತ್ತು ಒಂದಷ್ಟು ವಿವರಣೆಯನ್ನು ತಿಳಿಯೋಣ. ಮೌನೇಶ್ವರರ ವಚನಗಳನ್ನು ಹಲವು ಗ್ರಂಥಗಳಿಂದ, ಹಲವು ಬೇರೆ ಬೇರೆ ಸಾಹಿತ್ಯದಿಂದ ನಾವು ಆಯ್ದುಕೊಂಡಿದ್ದೇವೆ. ಮೌನೇಶ್ವರರು, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮೌನೇಶ್ವರರ ಮಹಿಮೆ ಬಗ್ಗೆ ತಿಳಿಬೇಕಂದ್ರೆ ನಿಜಕ್ಕೂ ಸಾಕಷ್ಟು ಅವರ ಹಿನ್ನೆಲೆಯನ್ನು ತಿಳಿಬೇಕಾಗತ್ತೆ, ಅವರ ಸಾಧನೆಯನ್ನು ತಿಳಿಬೇಕಾಗತ್ತೆ. ಯಾಕೆ ಅಂದರೆ ಕಳೆದ ವಾರ ಅವ್ರನ್ನ ಪ್ರಶ್ನೆ ಕೇಳಿದರು, ಮೌನೇಶ್ವರದ ಬಗ್ಗೆ ಅಂದರೆ ಅವರ ಸ್ಥಳವನ್ನು ನೀವು ಸರಿಯಾಗಿ ಹೇಳಲಿಲ್ಲ ಅಂತ ಕೇಳಿದರು. ಯಾದಗಿರಿ ಜಿಲ್ಲೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಯಾದಗಿರಿ ಜಿಲ್ಲೆ ಎಲ್ಲಿ ತಿಂತಣಿ ಅಂತ ಬರುತ್ತೆ. ಆ ತಿಂತಣಿ ಗ್ರಾಮದಲ್ಲಿ ಪ್ರತಿ ವರ್ಷ ಒಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ 1,00,000 ಜನ ಸೇರ್ತಾರೆ ಅನ್ನೋದಾದರೆ ಮೌನೇಶ್ವರರ ಮಹಿಮೆ ಎಂಥದ್ದು ಅನ್ನೋದನ್ನು ನಾವು ಅರಿಬೇಕಾಗುತ್ತೆ. ಮೌನೇಶ್ವರರಿಗೆ ಜಾತಿ ಇಲ್ಲ, ಧರ್ಮವಿಲ್ಲ, ಮಾನವ ಧರ್ಮವೇ ಅವರ ಸಿದ್ಧಾಂತ. ಇಂಥ ಮಹಾತ್ಮರ ಬಗ್ಗೆ ನಾವು ತಿಳ್ಕೊಳ್ಳೋದು, ಅವರ ವಚನಗಳನ್ನು ಹೇಳೋದಿದೆಯಲ್ಲ, ಅದು ಬಹಳ ಸಂತೋಷದ ವಿಚಾರ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಮೊದಲು ಮೌನೇಶ್ವರರ ವಚನವನ್ನು ತಿಳಿಯೋಣ. ಬೂದಿಯ ಪೂಸಿಕೊಂಡು ಬೀದಿ ಬೀದಿ ತಿರುಗುವ ಬೀದಿ ಜಂಗಮ ನಾನಲ್ಲ, 4 ವೇದದ ತಿಳಿದಂಥ ಮಾಧವನ ಗುರುತನರಿಯರು ಬಸವಣ್ಣ. ಈ ಮೌನೇಶ್ವರ ವಚನಗಳು ಬಹಳ ಕಠೋರವಾಗಿದೆ. ಅವರ ವಚನಗಳು, ಅವ್ರ ಬಗ್ಗೆ ಹೇಳಬೇಕಾದ್ರೆ ಏನ ಈ ಥರ ಹೇಳಿದ್ದಾರಲ್ಲ, ಇಷ್ಟೊಂದು ಕಠೋರವಾಗಿ ಹೇಳಿದ್ದಾರಲ್ಲ ಅಂತ ನಮ್ಗೆ ಅನಿಸೋದಂತೂ ಸಹಜ. ಕೆಲವು ಪದಗಳಂತೂ ಅವತ್ತಿನ ಕಾಲಕ್ಕೆ ಅಂದರೆ 16ನೇ ಶತಮಾನಕ್ಕೆ ಸರಿ ಇರಬಹುದು, ಆದರೆ ಇವತ್ತಿನ ಕಾಲಕ್ಕೆ ಹೇಳ್ಬೇಕಾದ್ರೆ ಒಂದಷ್ಟು ಮುಜುಗರ ಕೂಡ ಆಗ್ಬಹುದು. ಆದರೆ ವಚನಗಳ ರೀತಿಯಲ್ಲೇ ಹೇಳಬೇಕಲ್ಲ. ಈ ಮೌನೇಶ್ವರರು ಇಡೀ ಉತ್ತರ ಕರ್ನಾಟಕ, ಅದರಲ್ಲೂ ಸಗರ ನಾಡಿನಲ್ಲಿ ಓಡಾಡಿ ಜನರ ಒಂದು ಭಾವೈಕ್ಯತೆಯನ್ನು ಬೆಳೆಸಿದಂಥ ಮಹಾಮಹಿಮರು. ಇವರನ್ನ ಯಾರೋ ನಿಂದಿಸ್ತಾರೆ, ಯಾರೋ ಬೈತಾರೆ, ಬಹಳ ಆಶ್ಚರ್ಯ ಆಗುತ್ತೆ. ಅಂದರೆ ಯಾರೋ ಅವರನ್ನು ನಿಂದಿಸಿದವರಿಗೆ ಎಂತೆಂಥ ಉತ್ತರ ಕೊಟ್ಟಿದ್ದಾರೆ ಇವರು ಅನ್ನೋದು ನಿಮಗೆ ಕಂಡು ಬರುತ್ತೆ. ಅವರ ಅಂಕಿತ ನಾಮ ಬಸವಣ್ಣ ಅಂತ ಇದೆ. ಹೀಗೆ ಹೇಳುವಾಗ ಅವರನ್ನ ಮೌನೇಶ್ವರರನ್ನ ಯಾರೋ ನಿಂದಿಸ್ತಾ ಇದ್ದಾರೆ, ಬಹಳ ವ್ಯಂಗ್ಯವಾಗಿ ಕಾಡ್ತಾ ಇದ್ದಾರೆ. ಅದಕ್ಕೆ ಅವರು ಬಹುಶಃ ಒಂದು ಅವರ ಎದುರುಗಡೆ ಹೇಳಿರ್ಬಹುದು, ಅಥವಾ ಅವರನ್ನ ಮೌನೇಶ್ವರರನ್ನ ನಿಂದಿಸಿರೋದವ್ರು ಕಿವಿ ಬಿದ್ದಿರಬಹುದು. ಅದಕ್ಕೆ ಅವರು ತಮ್ಮ ವಚನದಲ್ಲಿ ಬಹಳ ಕಠೋರವಾಗಿ ಉತ್ತರ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ನೋಡಿ, ಸುಮ್ಮನೆ ನಾನು ನಾಮ ಹಾಕ್ಕೊಂಡು ಅಲ್ಲಿ ಇಲ್ಲಿ ಬಳ್ಕೊಂಡು ಬೀದಿ ಬೀದಿ ಸುತ್ತಾ ಇರೋ ನಾನು ಮನುಷ್ಯ ಅಲ್ಲ. 4 ವೇದಗಳನ್ನು ನನಗೆ ಗೊತ್ತು.
ಅದರದ್ದು ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ನನ್ನ ಬಗ್ಗೆ ವ್ಯಂಗ್ಯ ಮಾತಾಡಬೇಡಿ. ನೀವು ಏನು ಮಾತಾಡ್ತಿದ್ದೀರಿ ನನಗೆಲ್ಲ ಚೆನ್ನಾಗಿ ಗೊತ್ತು. ನಾನು ಸುಮ್ಮನೆ ಬೀದಿ ಸುತ್ತಾ ಇಲ್ಲ. ನಾನು ವೈದಿಕ್, ವೇದ ಅಂದರೆ ವೈದಿಕ್ ಅಂತ, ಆ ವೈದಿಕ್ ಶಾಸ್ತ್ರವನ್ನು ಬಲ್ಲವನು. ಆ ಶಾಸ್ತ್ರ ಗೊತ್ತಿರೋದು ನನಗೆ ಗೊತ್ತಿದೆ. ನನ್ನನ್ನು ನೀವು ಅಣಕಿಸ್ಬಿಡಿ. ನಾನು ಆ ವೇದವನ್ನೆಲ್ಲವನ್ನು ಅರ್ದು ಕೊಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೆ. ಆದರೆ ಒಂದಷ್ಟು ಜನ ಈ ವೇದ ಅಂತ ಹೇಳಿದ ತಕ್ಷಣ ಕೆಲವರು ಬೇರೆ ರೀತಿ ಚಿಂತನೆ ಮಾಡ್ತಾರೆ, ಬೇರೆ ಬೇರೆ ರೀತಿ ಹೇಳೋದಿದೆ. ಆದರೆ ವೇದ ಅನ್ನೋದು ಒಂದು ವಿಜ್ಞಾನ, ಸೈನ್ಸ್. ಅದು ಯಾಕೆ ಸೈನ್ಸ್ ಅಂದರೆ ಯಾಕೆ, ಏನು ಅದರ ಹಿನ್ನೆಲೆ ಇದೆ ಅನ್ನೋದನ್ನು ನೀವು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ನಾನು ಮುಂದಿನ ಯಾವುದಾದ್ರೂ ಒಂದು ಸಂಚಿಕೆಯಲ್ಲಿ ಆ ವೇದದ ಬಗ್ಗೆ ಒಂದಷ್ಟು ನಮಗೆ ಏನು ಗೊತ್ತು ಅದನ್ನು ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡೋಣ. ವೇದ ಅನ್ನೋದು ಒಂದು ಅಪ್ಪಟ ವಿಜ್ಞಾನ, ಮಾನವನ ಬದುಕುವ ಶೈಲಿ ಅದು. ಹೀಗೆ ಮೌನೇಶ್ವರರು ಅಂದರೆ ಮೌನಪ್ಪಯ್ಯರು ತನಗೆ ಯಾರು ನಿಂದಿಸಿದ್ರೋ ಅವರಿಗೆ ಕಠೋರವಾಗಿ ಉತ್ತರ ಕೊಟ್ಟಂಥ ಒಂದು ಉತ್ತರ ಆಗಿದೆ. ನಿಮಗೆಲ್ಲ ಗೊತ್ತು, ಹಳೆಯ ಸಂಚಿಕೆ ಹೇಳಿದ್ದೆ, ಅವರು ಹುಟ್ಟಿನಿಂದ ಪಾಂಚಾಳ ಕುಟುಂಬದಲ್ಲಿ ಹುಟ್ಟಿದವರು. ಅದಕ್ಕೆ ಅವರು ಗತ್ತಿನಿಂದ ಹೇಳ್ತಾರೆ ನನ್ನ ವಂಶ ಎಂಥದ್ದು ಅಂತ ಹೇಳ್ಕೊಂಡಿದ್ರು. ಅದೇ ರೀತಿ ಈಗ ಅವರು ನಿಂದಿಸಿದವರಿಗೆ ನನಗೆಲ್ಲ ವೇದಗಳು ಗೊತ್ತು, ಅದರ ಸಾರ ಗೊತ್ತು, ನಾನು ಸುಮ್ಮನೆ ಸುತ್ತಾಡ್ಕೊಂಡು ನನಗೆ ಸುಳ್ಳು ಹೇಳ್ಕೊಂತಿರ್ಬೋದು, ನನಗೆ ಅಗತ್ಯ ಇಲ್ಲ, ಫಸ್ಟ್ ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಅವರ ವಚನಗಳು ಅಷ್ಟೊಂದು ಪ್ರಸಿದ್ಧ ಆಗಿದೆ. ಮುಂದೆ ಇನ್ನಷ್ಟು ನಿಮಗೆ ವೈಚಾರಿಕ ಚಿಂತನೆಗಳು, ವಚನಗಳು ಕೇಳಿದರೆ ಬಹಳ ಸುಸ್ತೇ ಆಗ್ಬೋದೇನೋ, ಅಷ್ಟೊಂದು ವಚನಗಳು ಹೇಳಿದ್ದಾರೆ. ಯಾಕೆಂದರೆ ನಾವು ಅವರ ವಚನಗಳನ್ನು ಕಿವಿಯಲ್ಲಿ ಕೇಳಿ 4 ಜನಕ್ಕೆ ತಿಳಿಸಿ ನಾವು ಯಾರು ಅಂತ ತಿಳ್ಕೊಂಡ್ರೆ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ. ಯಾಕೆಂದರೆ ಮನುಷ್ಯನಿಗೆ ನಾನು ಒಂದು ಅಹಂಕಾರ ಅನ್ನೋದು ಭಾಳಷ್ಟು ಹಾಳು ಮಾಡಿದೆ. ಅದರಿಂದ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಅದನ್ನೇ ಮೌನೇಶ್ವರರು ಹೇಳಿರೋದು, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಮಾನವ ಧರ್ಮವೇ ದೊಡ್ಡದು, ಮಾನವ ಧರ್ಮಕ್ಕಿಂತ ಯಾವುದು ದೊಡ್ಡದಲ್ಲ ಅಂತ ಅವರು ವಚನಗಳಲ್ಲಿ ಈ ರೀತಿ ಕಠೋರವಾಗಿ ಹೇಳಿದ್ರಿಂದಾನೇ ಮೌನೇಶ್ವರರ ಜಾತ್ರೆಗೆ 1,00,000 ಜನ ಸೇರ್ತಾರೆ. ಪ್ರಿಯ ಮಿತ್ರರೇ, ಈ ಮೌನೇಶ್ವರರ ವಚನವನ್ನು ಕೇಳಿದ ನಿಮಗೆಲ್ಲರಿಗೂ ವಂದನೆಗಳು. ಮುಂದೆ ಅವರ ವಚನಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಹೀಗೆ ಕೇಳ್ತಾ ಇರಿ, ನಿಮ್ಮ 4 ಜನ ಮಿತ್ರರಿಗೆ ನಾನು ಕಳಿಸ್ತಾ ಇರಿ. ದಿನನಿತ್ಯವೂ ಮೌನೇಶ್ವರರ ವಚನಗಳ ಬಾಯಿಪಾಠ ಆಗಲಿ. ನಿಮ್ಮ ಮನೆಯ ಮಕ್ಕಳುಗಳು ಬಾಯಲ್ಲಿ ಬರಬೇಕು ಅವ್ರ ವಚನಗಳು ಅಂತ ಹೇಳ್ತಾ ಇವತ್ತಿನ ವಚನವನ್ನು ನಾನು ಸ್ಥಗಿತಗೊಳಿಸ್ತೇನೆ. ಹಾಗೆ ಇವತ್ತಿನ ಒಂದು ಸವಿ ಮಾತು, ಅನೇಕರು ಚಿಕ್ಕ ಪ್ರಶ್ನೆ ಕೇಳ್ತಾ ಇರ್ತಾರೆ. ಬಹುಶಃ ನಾವು ಅದನ್ನೆಲ್ಲ ಹೇಳುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ ಅಂತ ಅನಿಸುತ್ತೆ. ಯಾರೋ ಒಂದು ಪ್ರಶ್ನೆ ಕೇಳಿದರು, ಆ ಪ್ರಶ್ನೆಗೋಸ್ಕರ ನಾನೊಂದು ಸಣ್ಣ ಉತ್ತರ ಹೇಳ್ತಾ ಇದ್ದೀನಿ. ಅವ್ರು ಏನು ಹೇಳಿದರು ಅಂದರೆ, ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ನನಗೆ ಭಾಳ ಕಷ್ಟ ಆಗ್ತಾ ಇದೆ ಅಂತ ಕೇಳಿದ್ರು. ಪ್ರಿಯ ಮಿತ್ರರೇ, ಯಾಕೆ ನಿಮ್ಮ ಮಕ್ಕಳು ಮಾತು ಕೇಳೋದಿಲ್ಲ ಅಂದರೆ, ಚಿಕ್ಕ ಮಕ್ಕಳಾಗಿ ಬೆಳೀತಾ ಇರ್ತಾರೆ, ದೊಡ್ಡವರಾಗ್ತಾ ಇರ್ತಾರೆ. ಮಕ್ಕಳು ಬುದ್ಧಿ ವಿದ್ಯೆ ಕಲಿಯೋದು ಎಲ್ಲರಿಗೂ ಆಸೆ. ಆದರೆ ಅವರು ಎಲ್ಲಿ ಎಡುತ್ತಾ ಇರ್ತಾರೆ ಅಂದರೆ ಸಂಸ್ಕಾರದಲ್ಲಿ ಎಡುತ್ತಾ ಹೋಗ್ತಾ ಇರ್ತಾರೆ. ಆ ಸಂಸ್ಕಾರ ಸಿಗೋದು 2 ಕಡೆ. ಒಂದು, ಆ ಮಗು ತಾನು ಹುಟ್ಟಿದ ಬೆಳೆಯುವಂಥ ಮನೆಯಲ್ಲಿ, ಹಾಗೂ ದೊಡ್ಡವನಾದ ಮೇಲೆ ಅವರ ಸ್ನೇಹಿತರಿಂದ. ಒಳ್ಳೆ ಮನೆ ಇರಬೇಕು,
ಒಳ್ಳೆ ಸ್ನೇಹಿತರ ಸಂಘ ಇರಬೇಕು. ಯಾವ ಸ್ನೇಹಿತರ ಸಂಘ ಮಾಡ್ತಾನೋ ಆ ಬುದ್ಧಿಯೇ ಮಕ್ಕಳಿಗೆ ಬರುತ್ತೆ. ಯಾವ ಮನೆಯಲ್ಲಿ ಸಂಸ್ಕಾರಹೀನರಾಗಿರ್ತಾರೋ ಆ ಮನೆಯಲ್ಲಿ ಮಕ್ಕಳು ಕೂಡ ಸಂಸ್ಕಾರಹೀನರಾಗಲೇಬೇಕಲ್ಲ. ದೊಡ್ಡವರಾದ ಮೇಲೆ ನನ್ನ ಮಗ ಮಾತು ಕೇಳ್ತಾ ಇಲ್ಲ, ನಮ್ಮ ಮಕ್ಕಳು ನಮ್ಮ ಕೈ ಸಿಗ್ತಾ ಇಲ್ಲ ಅಂದರೆ ಎಲ್ಲರಿಗೂ ಪ್ರೀತಿ, ನಮ್ಮ ಮಕ್ಕಳು ಅನ್ನೋದೆಲ್ಲ ಪ್ರೀತಿ. ಎಲ್ಲವನ್ನು ಕಣ್ಣಿಗೆ ಬೇಕಾಗಿದ್ದು, ಕಣ್ಣಿಗೆ ಕಾಣಿಸಿದ್ದು, ಕೇಳಿದ್ದು ಎಲ್ಲವನ್ನು ನೀವು ಕೊಟ್ಟ ಮೇಲೆ ದೊಡ್ಡವನು ಆದಮೇಲೆ ಸಹಜವಾಗಿ ನಿಮ್ಮಿಂದ ದೂರ ಆಗ್ತಾ ಹೋಗ್ತಾರೆ. ಇಷ್ಟೇ ಸತ್ಯ. ಮಕ್ಕಳು ಯಾಕೆ ದೊಡ್ಡವರು ಆದಮೇಲೆ ಹೇಳಿ ಮಾತು ಕೇಳಲ್ಲ ಅಂದರೆ, ಅದು ನೀವು ಹೇಳಿ ಕೇಳದಲ್ಲಿ ಇರಲಿ, ಒಂದು ವಯಸ್ಸಿಗೆ ಬಂದ ಮೇಲೆ ಅವರೆಲ್ಲ ದೂರ ಆಗೇ ಆಗ್ತಾರೆ. ಅಲ್ಲಿ ಹಣ ಇರುತ್ತೆ, ಅಂತಸ್ತು ಇರುತ್ತೆ, ಎಲ್ಲ ಇರುತ್ತೆ, ಸಂಸ್ಕಾರ ಇರಲ್ಲ. ಈ ಸಂಸ್ಕಾರ ಅನ್ನೋದು ಇಲ್ಲದೆ ಹೋದಾಗ ಆಗಬಾರದ್ದಾಗೋಗ್ಬೋದು. ಇದೇ ಉತ್ತರ, ಇದಕ್ಕಿಂತ ಹೇಳೋಕ್ಕಾಗಲ್ಲ. ಅದಕ್ಕೆ ವಿದ್ಯೆ ಇರಬೇಕು, ವಿದ್ಯೆ ಜೊತೆ ಅಂತಸ್ತು ಇರಬೇಕು, ಒಂದಷ್ಟು ಹಣನೂ ಇರಬೇಕು. ಅಷ್ಟು ಮಾತ್ರ ಸಾಧ್ಯ ಇಲ್ಲ. ಸಂಸ್ಕಾರವು ಕೂಡ ಮನೆಯಿಂದನೇ ಪ್ರಾರಂಭ ಆಗಬೇಕು. ಹೇಳಿದಿನಲ್ಲ, ಸಂಸ್ಕಾರ ಸಿಗೋದು ಎರಡೇ ಕಡೆ. ಒಂದು ತಾನು ಜನಿಸಿದ ಮನೆಯಿಂದ, ಇನ್ನೊಂದು ಅವರ ಸ್ನೇಹಿತರಿಂದ. ಒಂದು ಮಗು ಬೆಳಿಬೇಕಾದ್ರೆ ಮನೆಯಲ್ಲಿ ಸಂಸ್ಕಾರ ಸಿಗಬೇಕು, ಉತ್ತಮ ಸ್ನೇಹಿತರಿಂದ ಸಂಸ್ಕಾರ ಸಿಗಬೇಕು. ಇದೇ ಉತ್ತರ. ನನಗೇನು ಗೊತ್ತೋ ಅದನ್ನು ನಾನು 4 ಮಾತು ಹೇಳಿದ್ದೀನಿ. ನೀವು ತಿಳ್ಕೊಳ್ತೀರಿ ಅನ್ನೋ ನಮ್ಮ ಭಾವನೆ. ನಮ್ಮ ಉದ್ದೇಶ ಇರೋದು ಮೌನೇಶ್ವರ ವಚನಗಳ ಬಗ್ಗೆ. ಆ ಮೌನೇಶ್ವರ ವಚನಗಳನ್ನು ತಿಳಿಯೋಣ. ಮುಂದಿನ ಗುರುವಾರ ಮತ್ತೆ ಸಿಗೋಣ. ನೀವು ಕೂಡ ಮೌನೇಶ್ವರ ವಚನಗಳನ್ನು ಕೇಳೋದಕ್ಕೆ ಕಾಯ್ತಾ ಇರಿ. ನಾವು ಕೂಡ ಹೇಳೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ನನ್ನ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಹಾಗೆ ಪ್ರಿಯ ಮಿತ್ರರೇ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಮ್ಮ ಜನಪ್ರಿಯ ಮೀಡಿಯಾದ ಕೆಳಭಾಗದಲ್ಲಿ ಬಲಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ. ಆ ಬಟನ್ ಒತ್ತಿದರೆ ನಿಮಗೆ ಉಚಿತವಾಗಿ ಇದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಮುಂದಿನ ಹಲವು ವಿಚಾರಗಳನ್ನು ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನಮಸ್ಕಾರ, ವಂದನೆಗಳು.